ಪಾವಗಡ ತಾಲೂಕಿನ ವಯನ್ ಹೊಸಕೋಟೆ ಹೋಬಳಿಯ ಚಳ್ಳಕೆರೆ ರಸ್ತೆ ಮಾರ್ಗದ ವದನಕಲ್ಲು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 4 ದಿನಗಳಿಂದ ನಡೆಯುತ್ತಿರುವ ದನಗಳ ಜಾತ್ರೆಗೆ ಸಾವಿರಾರು ಹಳ್ಳಿಕಾರ್ ತಳಿಯ ದನಗಳು ಆಗಮಿಸಿ ಜಾತ್ರೆಗೆ ಮೆರುಗು ನೀಡಿ ಜನರ ಗಮನ ಸೆಳೆದಿದೆ. ನಂತರ ಸುಡು ಬಿಸಿಲಿಗೆ ಕೆಲ ರೈತರು ಶಾಮಿಯಾನದ ಮೊರೆ ಹೋದರೆ ಇನ್ನು ಕೆಲವು ರೈತರು ಮರದ ನೆರಳಿನಲ್ಲಿ ತಮ್ಮ ದನಕರುಗಳನ್ನು ಕಟ್ಟಿಕೊಂಡು ವ್ಯಾಪಾರದಲ್ಲಿ ತೊಡಗಿದರು. ಈ ಜಾತ್ರೆಯ ವಿಶೇಷವಾಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಾರ್ಯನಿರ್ವಾಹಕ ಸಂಘ ಮತ್ತು ದಾಸೋಹ ಸಮಿತಿ ಹಾಗೂ ಗೆಳೆಯರ ಬಳಗ ಇವರ ವತಿಯಿಂದ ಜಾತ್ರೆಗೆ ಬಂದಿರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಪ್ರಸಾದವನ್ನು ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಾರ್ಯನಿರ್ವಾಹಕ ಸಂಘ ಟ್ರಸ್ಟ್ ಮತ್ತು ದಾಸೋಹ ಸಮಿತಿ ಹಾಗೂ ಗೆಳೆಯರ ಬಳಗ ವದನಕಲ್ಲು ಪಾವಗಡ ತಾಲೂಕಿನ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ರಾಮಪ್ಪ ಸಿಕೆಪುರ. ये आरडीटी में हमें खर्चा करती है రేట్లు ఉండవా ఏమన్నా వ్యాపారం అవుతా ఉందా? ವ್ಯಾಪಾರ ಆಗ್ತಾಯ್ತಾ? ಹೆಂಗಿದೆ ಜಾತ್ರೆ? ಪರವಾಗಿಲ್ವಾ? ఎట్లుందమ్మా వ్యాపారము? ಅಣ್ಣ ಹೆಂಗಿದೆ ವ್ಯಾಪಾರ? ಹಾಂ ಪರವಾಗಿಲ್ವಾ? ಎಷ್ಟು ದಿನ ಆಯಿತು ನೀವು ಅಂಗಡಿ ಬಂದಿಲ್ಲಿ? ಯಾವ ಥರ ಇದೆ ವ್ಯಾಪಾರ? ಇನ್ನು ಇವತ್ತು ಸ್ಟಾರ್ಟ್ ಆಗಿದೆ. ಹಾಂ ಯಾವಾಗಲೂ ಆಗ್ತಾ ಇದೆ. ಹಾಂ ₹100 ಮತ್ತು ವ್ಯವಸ್ಥೆ ಎಲ್ಲ ಹೆಂಗೆ? ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಅಂಗಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ದೇವಸ್ಥಾನ ಈ ಕಡೆ ಎಲ್ಲ ಚೆನ್ನಾಗಿದೆ. ಎಲ್ಲ ವ್ಯಾಪಾರ ಮೊದಲಂಗಿಲ್ಲ. ₹50 ಸದ್ಯಕ್ಕೆ ಇರೋದ್ರಾಗೆ ಇರೋದ್ರಾಗೆ ಪಾರವಿಲ್ಲ.
ಆ ಕಡೆ ಹಂಗೆ ನಿಂತ್ಕೊ. ನಮ್ಮ ಪಾವಡ ಸೌಹಾರ್ದ ಸಂಯುಕ್ತ ಸಹಕಾರಿ ನಮ್ಮ ಕೃಷ್ಣಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಲಿಂಗದಳ್ಳಿ ಬ್ರಾಂಚ್ನಿಂದ ನಾವು ಪ್ರತಿ ವರ್ಷವೂ ಮಜ್ಜಿಗೆ ಮತ್ತು ಕುಡಿಯೋ ನೀರು ಮತ್ತು ದನಗಳಿಗೆ ನೀರು ಕೂಡ ಏರ್ಪಾಡು ಮಾಡ್ತಾ ಇದ್ದೀವಿ. ಈ ಸಾರಿ ಮತ್ತು ನಮ್ಮ ಸಹಕಾರಿಯಿಂದ ಹೇಮಾವತಿ ಜಾತ್ರೆಯಲ್ಲಿ ಕೂಡ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಈ ಸಾರಿ ಕೂಡ ಸುಮಾರು 49 ಕ್ವಿಂಟಲ್ ಅನ್ನದಾನ ಮಾಡಿದ್ದೀವಿ. ಹೀಗೆ ಪ್ರತಿ ನಮ್ಮ ಸಂಸ್ಥೆಯಿಂದ ಅನಾಥಾಶ್ರಮದಿಂದ ಅನಾಥಾಶ್ರಮದಿಂದ ಅಕ್ಕಿ ಕೂಡ ಕೊಡ್ತಾ ಇದ್ದೀವಿ. ಹೀಗೆ ಪ್ರತಿ ವರ್ಷವೂ ನಾವು ಇದನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಜಾತ್ರೆಗಳೆಲ್ಲ ಹೇಮಾವತಿ, ವದನಕಲ್ಲು, ಹೀಗೆ ಎಲ್ಲ ಜಾತ್ರೆಗಳೆಲ್ಲ ಮಾಡ್ತಾ ಇದ್ದೀವಿ. ಸರ್ ತಾವೇನು ಹೇಳಿದೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ ಡಿ ಅಂತ. ನಾನು ಈ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ದಿ ಪಾವಗಡ ಚಾರಿಟಬಲ್ ಟ್ರಸ್ಟ್ ಮತ್ತು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಸೊಸೈಟಿ ವತಿಯಿಂದ ವದನಕಲ್ಲಲ್ಲಿ ಪ್ರತಿ ವರ್ಷ ಕೂಡ ಮಜ್ಜಿಗೆ ವಿತರಣೆ ಮತ್ತು ನೀರು ವಿತರಣೆ ಮಾಡ್ತಾಯಿದ್ದೀವಿ. ಇದು ಅದೇ ರೀತಿ ಕೂಡ ಹೇಮಾವತಿಯಲ್ಲೂ ಕೂಡ ಪ್ರತಿ ವರ್ಷವೂ ನಾವು ಅನ್ನದಾಸೋಹ ವತಿಯಿಂದ ಹಾಗೂ ದಿ ಪಾವಗಡ ಚಾರಿಟಬಲ್ ಟ್ರಸ್ಟ್ ಹಾಗೂ ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಕೂಡ ಅಲ್ಲಿ ಸುಮಾರು ಒಂದು 40ರಿಂದ 45 ಕ್ವಿಂಟಾಲ್ ಅಕ್ಕಿ ಹಾಗೆ ಅನ್ನದಾಸೋಹ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಇದಕ್ಕೆ ಮೂಲ ಕಾರಣೀಭೂತರಂದರೆ ನಮ್ಮ ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಹಾಗೂ ದಿ ಪಾವಗಡ ಸೌಹಾರ್ದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ DH ಕೃಷ್ಣಾರೆಡ್ಡಿ ಅವರು. ಇದೇ ನಮ್ಮ ಪಾವಗಡ ತಾಲೂಕು ಬೆಳ್ಳಿಬಟ್ಲು ಗ್ರಾಮಸ್ಥರು. ಅವರಿಂದ ಇದನ್ನೆಲ್ಲ ಕಾರ್ಯನಿರ್ವಹಿಸಲು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ, ನಮ್ಮ BCM ಅಧ್ಯಕ್ಷರು, ಸದಸ್ಯರ ಪರವಾಗಿ, ನಮ್ಮ ಆಡಳಿತ ಮಂಡಳಿಗೆ ಅವರು ಕೂಡ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾಯಿದ್ದೀವಿ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಂಜುನಾಥ ಡಿ, ವ್ಯವಸ್ಥಾಪಕರು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್. ಥ್ಯಾಂಕ್ ಯು. ನಿಂತ್ಕೊಳ್ಳಿ ಮಮ್ಮ ಇಲ್ಲಿ. ಬಂದಿದೆ ಬಿಡಿ. ಜೈ
ಸ್ವಾಮಿಗೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗೆ. ಸರ್ ಇವತ್ತಿನ ವಿಶೇಷತೆ ಏನಿದೆ ಸರ್ ಇವತ್ತು ಜಾತ್ರೆ ಪ್ರಯುಕ್ತ? ಇದು ಸುಮಾರು 8 ದಿನಗಳ ಕಾಲ ಈ ಜಾತ್ರೆ ನಡೀತಾ ಇದೆ. ಈ ದೇವಸ್ಥಾನದ ಕಾರ್ಯನಿರ್ವಾಹಕ ಸಂಘ ಮತ್ತು ದಾಸೋಹ ಸಮಿತಿ ಹಾಗೂ ಗೆಳೆಯರ ಬಳಗ ಈ ಮೂರು ಸೇರಿಕೊಂಡು ಯಶಸ್ವಿಯಾಗಿ ಒಂದು ಕಡೆ ಪೂಜಾ ಕಾರ್ಯಕ್ರಮಗಳು, ಮತ್ತೊಂದು ಕಡೆ ಅನ್ನ ಸಂತರ್ಪಣೆ, ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಇದು ದಾಸೋಹದ ಕಡೆಯಿಂದ ನಡೀತಾ ಇದೆ. ಪೂಜಾ ಕಾರ್ಯಕ್ರಮಗಳು ಬಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಕಡೆಯಿಂದ ಸಂಘದಿಂದ ನಡೀತಾ ಇದೆ. ಇಲ್ಲಿ ಮೊದಲು 2018ರಲ್ಲಿ ಸೌರವ್ ಕ್ರಿಕೆಟ್ ಟೀಮಿಂದ ಟೂರ್ನಮೆಂಟಿಂದ ಉಳಿಕೆ ಆಗಿರ್ತಕ್ಕಂಥ 35,000 ಹಣ 3 ಕ್ವಿಂಟಲ್ ಅಕ್ಕಿಯಿಂದ ಪ್ರಾರಂಭವಾಗಿ ಇವಾಗ ಪ್ರತಿ ಸೋಮವಾರನೂ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ದಾಸೋಹದ ಏರ್ಪಾಟು ನಡೀತಾ ಇದೆ. ಇಲ್ಲಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಕುರಿ ವ್ಯಾಪಾರ, ಸೋಮವಾರ ಬಂದಿರತಕ್ಕಂಥ ವ್ಯಾಪಾರಿಗಳು, ರೈತರು, ಸುತ್ತಮುತ್ತ ಬಂದಿದ್ದ ಭಕ್ತಾದಿಗಳು ಎಲ್ಲರಿಗೂ ಸುಮಾರು ಪ್ರತಿ ಸೋಮವಾರ ಅಂದಾಜು 350ರಿಂದ 500 ಜನಗಳು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೊದಲದಾಗಿ ಇಲ್ಲಿ ಗೆಳೆಯರ ಬಳಗದಿಂದ ಹಾಗೂ ಪ್ರತಿ ಸೋಮವಾರ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ದಾಸೋಹ ಸಮಿತಿ ಅಧ್ಯಕ್ಷರು ಬಂದು ವೀರಭದ್ರಪ್ಪ ಅಂತೇಳಿ, ಅವರ ಅಂಡರಲ್ಲಿ ನಾವೆಲ್ಲರೂ ಸಹ ಅವ್ರಿಗೆ ಸಹಕಾರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇದಕ್ಕೆ ಇನ್ನೂ ಹೆಚ್ಚಿನದಾಗಿ ಸುಮಾರು ಈ ಕಡೆ ಮಡಗಶಿರ, ಆಮೇಲೆ ಕಲ್ಯಾಣದುರ್ಗ, ಕುಂದುರ್ತಿ, ಒಂದು 30-40 ಕಡೆಯಿಂದ ಇದ್ದಾರೆ. ಸುಮಾರು ಜನ ಬರ್ತಾರೆ ಸರ್. ಏನಿಲ್ಲ ಸುಮಾರು 3,000 ಜನ 4 ಗಂಟೆ ಕರೀತಾರೆ. ಮತ್ತು ಬಹಳ ವಿಜೃಂಭಣೆಯಲ್ಲಿ ನಡೆಯುತ್ತೆ, ಬಹಳ ಚೆನ್ನಾಗಿ ನಡೆಯುತ್ತೆ. ಭಕ್ತಾದಿಗಳಂತೂ ಸಹ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾರೆ, ಖುಷಿಯಾಗಿರ್ತಾರೆ. ಮತ್ತು ಅವ್ರು ಏನು ಹರಕೆ ಮಾಡಿಕೊಂಡಿರ್ತಾರೆ ಹರಕೆಯ ಪ್ರಕಾರ ಇಲ್ಲಿ ಬಂದು ಹರಕೆಯನ್ನು ತೀರಿಸ್ಕೊಳ್ತಾರೆ. ಮತ್ತು ನಮ್ಮ ರಥಕಾಗಳು ತುಳಿದ್ರೆ ತಾವು ಏನು ಅಂದ್ಕೊಂಡಿರ್ತಾರೋ ಅದು ಆರೋಗ್ಯ ಆಗಿರ್ಬೋದು, ಮಕ್ಕಳ ಭಾಗ್ಯ ಆಗಿರ್ಬೋದು, ಮತ್ತು ನಾವು ಹೋಗ್ತಾ ಇದು ಕೋರಿಕೆಗಳನ್ನು ಸ್ವಾಮಿ ಕರುಣಿಸಿಕೊಂಡು ಎಲ್ಲ ತಮ್ಮ ಹರಕೆಗಳನ್ನು ತೀರಿಸ್ಕೊಳ್ಳುವಂಥವ್ರು ಮಾಡ್ತಾರೆ. ಬಹಳ ಚೆನ್ನಾಗಿ ನಡೆಯುತ್ತೆ ಸರ್ ಇಲ್ಲಿ. ಸೊ ವರ್ಷಕ್ಕೆ ನಮ್ಮ ಜಾತ್ರೆ ಮತ್ತು ನಮ್ಮ ಒಂದು ಸ್ವಾಮಿಯ ಒಂದು ಕೃಪೆಯಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ದನಗಳು ಅಷ್ಟೇ, ರೈತರು ದನಗಳನ್ನು ಬಂದು ಸ್ವಾಮಿಗೆ 3 ಪ್ರದಕ್ಷಿಣೆ ಹಾಕಿಸಿ ಮೆರವಣಿಗೆ ಮಾಡಿಕೊಂಡು ತೇರಾದ್ಮೇಲೆ ಅವರು ಒಳ್ಳೆ ವ್ಯಾಪಾರಗಳು ಹಾಕೊಳ್ಳುತ್ತೆ. ಇದೊಂದು ವೇದಿಕೆ ಆಗಿದೆ ಜಾತ್ರೆ ಅಂತ ಹೇಳಕ್ಕೆ ಇಷ್ಟ. ಇನ್ಯಾರ ಯುವಕರ ಬಳಗ ಘೋಷಣೆ ಕೂಗ್ರಿ. ರಾಜು ಯುವಕರ ಮಾತಾಡಿ. ನಾವು ರಂಜಿತ್ ಅಂತ ಮಾತಾಡ್ಬೋದು. ನಮ್ಮ ಇವತ್ತೊಂದು ದಿನ ಚಿತ್ರದ ಕ್ಷೇತ್ರದಲ್ಲಿ ಈಗ ನಮ್ಮ ಅಣ್ಣ ಸುದೀಪ್ ಅಣ್ಣ ಹೇಳಿದ್ರು ವಿಜೃಂಭಣೆಯಿಂದ ನಡೀತಾ ಇದೆ ಅಂತ. ನಾವು ಇಷ್ಟು ದಿನ KG ಬಾಯ್ಸ್ ಅಂತ ಅನ್ನದಾಸೋಹ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಈಗ ಅವರು ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಯುವಕರೆಲ್ಲ ಸೇರಿಕೊಂಡು ಯುವಕರ ತಂಡ ಅಂತ ಮಾಡಿಕೊಂಡು ರಾಜಗೋಪಾಲ್ ಸರ್ ಮತ್ತು ನಮ್ಮ ಸುದೀಪ್ ಅಣ್ಣ ಎಲ್ಲ ನಮ್ಮ ಊರು ಎಲ್ಲ ಸೇರಿಕೊಂಡು ಮಾರ್ಗದರ್ಶನದೊಂದಿಗೆ ನಾವು ಇವತ್ತೆಲ್ಲ ಯುವಕರೆಲ್ಲ ಸೇರಿಕೊಂಡು ನಮಗೆ ಖುಷಿ ಆಗ್ತದೆ. ಯುವಕರೆಲ್ಲ ಬಂದು ಈ ಮಟ್ಟಿಗೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗೋ ರೀತಿಯಿಂದ ಎಲ್ಲರೂ ಬಂದು ಉರುಪಿನಿಂದ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ ನನಗೆ. ಈ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ನನ್ನ ಧನ್ಯವಾದಗಳು ಸರ್. ಅಕ್ಕಿ ಮತ್ತು 50 kg ಕೇಸರಿ ಬಾತು ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಸುಮಾರು 1,000 ಜನ ಈಗಾಗಲೇ ತಿಂದು ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ. ಹಾಗಾಗಿ ಇನ್ನೂ ಸ್ವೀಕರಿಸ್ತಾ ಇದ್ದಾರೆ, ಇನ್ನೂ ಮಾಡ್ತಾನೆ ಇದ್ದಾರೆ ನಮ್ಮ ಅಡುಗೆ ಭಟ್ರು ಶಿವಣ್ಣ ಅವರು. ಅವ್ರಿಗೆಲ್ಲರಿಗೂ ಆರೋಗ್ಯ ಕೊಡಲಿ ಅಂತೇಳಿ ತಿಪ್ಪೇರುದ್ರ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಶ್ರೀ ತಿಪ್ಪೇರುದ್ರ ಸ್ವಾಮಿ ಪಾದ ಸೇವಕ್ಕೆ ಜಯ ಜಯ ಪಾರ್ವತಿ. ಥ್ಯಾಂಕ್ ಯು ಸರ್. ಓಕೆ. ಹೋಗೋಣ.
అవును జైలు చెప్పిండ ಸಂಜೆ ಒಂದು ಕಾಯಿ ತುರಿ ಕಾಯಿ ಶುಂಠಿ ರೆಡಿ ಮಾಡು ಮೆಣಸಿನ್ಕಾಯಿ ಏನು ಬೇಡ ರೆಡಿ ಮಾಡು ಅಲ್ಲೆಲ್ಲ ಗುಡಿಯಾಗ ಇಸ್ಕೊಬಾರಮ್ಮ ಅಣ್ಣ ನಿಲ್ಸ್ಕೊಂಡೆ ರಾಜು ರಾಜು ಹಂಗೆ ನಿಂತ್ಕೊಳ್ಳಿ ಯೂಟ್ಯೂಬ್ ತಿರ್ಕೊಡ್ರಿ ಅಲ್ಲಿಗೆ ಅಣ್ಣ Gracias.